ಗಣೇಶನಿಗೆ ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ ಸಪೋರ್ಟಿಗೆ ಈ ರೀತಿ ಬೆಳೆಸ್ಕೊಳ್ತಾರೆ ನೋಡ್ರಿ. ಗಣೇಶ ಎದ್ದ, ಗಣೇಶ ಬಂದ, ಕಾಯಿ ಕಡುಬು ತಿಂದ, ಇನ್ನೂ ಬಂದೇ ಇಲ್ಲ. ಹಾಗೆ ಬಂದೆ ಅಂತೀರ? ಇಲ್ಲ, ಇಲ್ಲಿ ಮೂರ್ತಿ ಒಳಗಡೆ ಬಂದರಿ. ನಾನು ಹೇಳೋದು ಚೌತಿ ಗಣೇಶ ಬಂದಿಲ್ಲ ಅಂತ ಹೇಳ್ತಿಲ್ಲ, ಮೂರ್ತಿ ಒಳಗಡೆ ಗಣೇಶ ಬಂದ, ರೆಡಿ ಆದ ಗಣೇಶ. ಫಸ್ಟ್ ಗಣಪತಿ ಕೆಸರತ್ತೆ, ಗಣಪತಿ ಈ ಫ್ರೇಮ್ ಕೆಲಸ ಬಂದಿದೆ. ಫಸ್ಟ್ ಈ ರೀತಿ ತೆಂಗಿನ ಜುಂಬ್ರಗಳನ್ನ ತಗೊಂಡು ಈ ರೀತಿ ಫ್ರೇಮ್ ಅನ್ನ ಕವರ್ ಮಾಡ್ತಿದ್ದಾರೆ. शाडूगा माती है ना, ಸಡುಗ ಮಾಟಿ उससे ये गणपति ಫಸ್ಟ್ से बनाता है. ಎಲ್ಲ ನೋಡ್ರಿ, ಈ ತರ ಫ್ರೇಮ್ ಇಂದ ರಿಮೂವ್ ಮಾಡ್ತಿದ್ದಾರೆ. ಎಷ್ಟು ಪೀಸ್ಗಳಿದೆ ನೋಡಿ, ಇಷ್ಟೊಂದು ಪೀಸ್ಗಳು ಫ್ರೇಮ್ ಅಲ್ಲಿ ಕಾಣ್ತಿದೆ. ಈ ರೀತಿ ಫ್ರೇಮ್ ಅಲ್ಲಿ ಇರುವಂತಹ ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಇವರು ತೆಂಗಿನ ಜುಂಬ್ರ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಬಂದಿದ್ದೀವಿ ಕೊಲ್ಲಾಪುರನ ಗಣೇಶ ರೆಡಿ ಮಾಡುವಂತಹ ಫ್ಯಾಕ್ಟ್ರಿಯಲ್ಲಿ. ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಇದೆ. ಇಲ್ಲಿ ತುಂಬ ಅದ್ಭುತವಾದ ಗಣೇಶಗಳನ್ನು ಸೃಷ್ಟಿ ಮಾಡಿ ಮಾರ್ಕೆಟ್ಗೆ ಸೇಲ್ ಮಾಡ್ತಾರೆ. ಗಣಪತಿನ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಗಣಪತಿ ತೊಗೊಂಡೋಗಿ ಅವರು ಊರಲ್ಲಿ ಮಾರ್ತಾರೆ. ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಇದೆ ಇಲ್ಲಿ. ಇಲ್ಲಿ ಇಲ್ಲಿ ಇವರು ಒಬ್ಬರೇ ಅಲ್ಲ, ಭಾಳಷ್ಟು ಜನ, ಭಾಳಷ್ಟು ಫ್ಯಾಕ್ಟ್ರಿಗಳು ಇಲ್ಲೆಲ್ಲ ಇದ್ದಾವೆ. ಬನ್ನಿ, ನಾವು ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಆ ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿ ಗಣೇಶ ರೆಡಿ ಮಾಡ್ತಾರೆ, ಅದು ಯಾವ ರೀತಿ ಪ್ರೊಸೆಸ್ ಇದೆ ನೋಡೋಣ ಬನ್ನಿ. ಇದು ಮೊದಲನೇ ಭಾಗದ ಪ್ರಾರಂಭ. ಎರಡನೇ ಭಾಗದಲ್ಲಿ ಪೇಂಟಿಂಗು ಮತ್ತು ಯಾವ್ಯಾವ ರೀತಿ ಬಣ್ಣಗಳನ್ನು ಬಳಸ್ತಾರೆ, ಎಷ್ಟು ಸುಂದರವಾಗಿ ಪೇಂಟಿಂಗ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಗಣೇಶ ಮೇಕಿಂಗ್ ಅಂದರೆ ಗಣೇಶ ಯಾವ ರೀತಿ ಸೃಷ್ಟಿ ಮಾಡಿ ಯಾವ ರೀತಿ ರೆಡಿ ಮಾಡ್ತಾರೆ, ಅದನ್ನು ಪ್ರೊಸೆಸ್ ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ತೆಂಗಿನ ಜುಬ್ರ ಈ ರೀತಿ ಬಂಡಲು ಬಂದಿರುತ್ತೆ. ಈ ರೀತಿ ಬಂಡಲ್ನ ತಗೊಂಡು ಇದು ಬಿಡಿ ಬಿಡಿಯಾಗಿ ಬಿಡಿಸ್ತಾರೆ. ಅಲ್ಲಿ ನೋಡೋಣ, ತೋರಿಸ್ತೀನಿ ಮೆಷಿನಲ್ಲಿ ಹಾಕಿ ಯಾವ ರೀತಿ ಬಿಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬಿಡಿಸ್ಕೊಳ್ತಾರೆ. ಅಂದ್ರೆ ಹತ್ಕೊಂಡಿರ್ತಲ್ಲ, ಒಂದಕ್ಕೊಂದು ಹತ್ಕೊಂಡಿರ್ತಲ್ಲ, ಅದನ್ನ ಬೇರ್ಪಡಿಸೋದು. ತೆಂಗಿನ ಜುಬ್ರಗಳನ್ನ ಬಂಡಲಲ್ಲಿ ತಕೊಂಡು ಬೇರ್ಪಡಿಸ್ತಾರೆ. ಈ ರೀತಿ ಬೆಳೆಸ್ಕೊಳ್ತಾರೆ. ಇದು ಗಣೇಶ ರೆಡಿ ಮಾಡಲು POP ಬ್ಯಾಗ್ಗಳು. POP ಒಂದು 23 kg ಇರುತ್ತಂತೆ ಒಂದು ಬ್ಯಾಗು. ಈ ರೀತಿಯ 5 ಫುಟ್ ಗಣೇಶಗಳಿಗೆ 3 ಬ್ಯಾಗ್ ಅನ್ನ ಹೋಗುತ್ತೆ ಅಂತ ಹೇಳಿದ್ರೆ 3 ರಿಂದ 3.5 ಬ್ಯಾಗ್ ಹೋಗುತ್ತೆ POP ಗಣೇಶ ರೆಡಿ ಆಗಲು. ಮತ್ತೆ ಇದು ಕೂಡ ಒಂದು 4 ರಿಂದ 5 kg ಇದು ಹೋಗುತ್ತೆ. ತೆಂಗಿನ ಜುಬ್ರಗಳು. ಇದು ಫ್ರೇಮ್ ಅಲ್ಲಿ ರಬ್ಬಲ್ ಹಾಕ್ತಿದ್ದಾರೆ. ಈ ರೀತಿ ಫ್ರೇಮ್ ಅಲ್ಲಿ ರಬ್ಬಲ್ ಹಾಕಿ ಇದ್ರ ಮೇಲೆ ತೆಳುವಾದ POP ಅನ್ನ ಸಿಂಪಡಿಸಿ ನಂತರ ತೆಂಗಿನ ಜುಬ್ರಗಳನ್ನ ತಗೊಂಡು ನೋಡಿ ಈ ರೀತಿ POP ಅನ್ನ ಮಿಕ್ಸ್ ಮಾಡಿ ಹಚ್ತಿದ್ದಾರೆ. ನೋಡ್ರಿ, ಈಗ ನೋಡಿ ಈ ತರ ಎಲ್ಲಾನು ಈ ರೀತಿ ತೆಂಗಿನ ಜುಬ್ರಗಳನ್ನ POP ಅಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಕವರ್ ಮಾಡ್ತಿದ್ದಾರೆ ಪೂರಾ ಫ್ರೇಮ್ ಅನ್ನ. ಈ ರೀತಿ ಪೂರಾ ಫ್ರೇಮ್ ಕವರ್ ಮಾಡೋದ್ರಿಂದ ಗಣೇಶ ರೆಡಿ ಆಗ್ತಾ ಬರುತ್ತೆ. ಇದು ಒಂದು ಗಂಟೆಯಲ್ಲಿ ಇದನ್ನ ರಿಮೂವ್ ಆಗುತ್ತೆ. ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಇವರು. ತೆಂಗಿನ ಜುಬ್ರಗಳನ್ನ ತಗೊಂಡು ಈ ರೀತಿ ತೆಂಗಿನ ಜುಂಬ್ರಗಳನ್ನ ತಗೊಂಡು ಈ ರೀತಿ ಫ್ರೇಮ್ ಅನ್ನ ಕವರ್ ಮಾಡ್ತಿದ್ದಾರೆ. ಈ ಫ್ರೇಮ್ ನ ಕವರ್ ಮಾಡಿದ ತಕ್ಷಣ ಅದು 1 hour ಅಲ್ಲಿ ಒಣಗ್ತಿದೆ. 1 hour ಆದ ನಂತರ ಇದನ್ನ ಫ್ರೇಮ್ ಇಂದ ಹೊರಗಡೆ ತೆಗೆಯುತ್ತಾರೆ ಗಣೇಶ. ಈ ರೀತಿ ಫ್ರೇಮ್ಗೆ ಕವರ್ ಇರುತ್ತೆ ಮೇಲ್ಗಡೆ, ತುಂಬಾ ಕೆಳಗಡೆನೆಲ್ಲ ಫ್ರೇಮ್ ಮಾಡ್ಕೊಂಡಿರ್ತಾರೆ. ಈ ರೀತಿ ಇಲ್ಲಿ ನೋಡ್ರಿ, ಈ ರೀತಿ ಫ್ರೇಮ್ ಇರುತ್ತೆ ಮೊದಲು. ಆ ಫ್ರೇಮ್ ಅನ್ನ ಕವರ್ ಮಾಡಿ ಫ್ರೇಮ್ ಗಡೆ ರಬ್ಬಲ್ ಅನ್ನ ಹಾಕಿ ರಬ್ಬಲ್ ಅಂತ ಪೂರ ಪ್ಯಾಕ್ ಮಾಡಿ ಈ ರೀತಿ POP ನ ತೆಂಗಿನ ಜುಬ್ರದಲ್ಲಿ ಹಚ್ಚುತ್ತಾ ಈ ರೀತಿ ಕವರ್ ಮಾಡ್ತಾರೆ. ಗೆಳೆಯರೇ, ನಿಮ್ಮ ಊರಲ್ಲಿ ಕೂಡ ಗಣೇಶ ಕೂಡಿಸ್ತೀರಾ? ಸಂಭ್ರಮ ಹೇಗಿದೆ? ಆಗಿನ ಸಂಭ್ರಮ ಮತ್ತೆ ಈಗಿನ ಸಂಭ್ರಮ. ಆಗಿನ ಸಂಭ್ರಮ ಅಂದ್ರೆ 90s ಸಂಭ್ರಮ ಹೇಗಿತ್ತು, ಈಗ 2006ನ ಸಂಭ್ರಮ ಹೇಗಿದೆ, ಯಾವ ರೀತಿ ಅನ್ನಿಸುತ್ತೆ? ನಿಮ್ಮ ಅನುಭವಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ನೋಡಿ, ತೆಂಗಿನ ಜುಂಬ್ರಗಳು ಎಷ್ಟು ಕೆಲಸಕ್ಕೆ ಬರುತ್ತೆ ಅನ್ನೋದು ಇವಾಗ ನೋಡಿ ನೀವು. ಇದು ಸೋಫಾಗೂ ಯೂಸ್ ಮಾಡ್ತಾರೆ, ಮತ್ತೆ ಗಣೇಶನ ಕೂಡ ರೆಡಿ ಮಾಡೋಕ್ಕೆ ರೆಡಿ ಮಾಡ್ತಾರೆ. ಇನ್ನು ಎಷ್ಟೆಷ್ಟು ಕಡೆ ಆಗಿನ ಗಿಡ ಬೆಳೆಯಲು ಇದರ ಪೌಡರ್ ಕೂಡ ಬರುತ್ತಲ್ಲ, ತೆಂಗಿನ ಜುಬ್ರ ಪೌಡರ್ ಕೂಡ ಗಿಡಕ್ಕೆ ಬೆಳೆಸ್ತಾರೆ. ನೈಸರ್ಗಿಕ ಅಂದ್ರೆ ನೇಸರ ಪಾಟ್ಗಳಲ್ಲಿ ನೇಸರಿಯವರು ಕೂಡ ನೇಸರಿ ಅಂದ್ರೆ ನೇಸರಿ ಪ್ಲಾಟ್ ಮಾಡ್ತಾರಲ್ಲ ಅವರು ಕೂಡ ಬಳಸ್ತಾರೆ ಇದರ ಪೌಡ್ರು. ಮತ್ತೆ ಪಾಟಲ್ಲಿ ಹೂವಿನ ಗಿಡಗಳಲ್ಲಿ ಮಿಕ್ಸ್ ಮಾಡ್ತಾರೆ ಈ ರೀತಿಯ ಪೌಡ್ರು ಕೂಡ. ನೋಡಿ ಹೇಗೆ ರೆಡಿ ಆಗ್ತಿದೆ ಗಣೇಶ.
ಯಾವ ರೀತಿ ಯೂಸ್ ಮಾಡ್ತಿದ್ದಾರೆ ಫ್ರೇಮಲ್ಲಿ ಪಿ ಒ ಪಿ ಮತ್ತು ತೆಂಗಿನ ಜುಬ್ರಗಳನ್ನು ಈ ಪಿ ಒ ಪಿಯಲ್ಲಿ ಮಿಕ್ಸ್ ಮಾಡಿ ಈ ರಬ್ಬರ್ ಇರೋಂಥ ಫ್ರೇಮಲ್ಲಿ ಎಲ್ಲ ಕಡೆನ ಈ ರೀತಿ ಪ್ಯಾಕಪ್ ಮಾಡ್ತಿದ್ದಾರೆ. ಒಂದು ರೀತಿ ಆಕಾರವಾಗಿ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಅದು ಫ್ರೇಮಲ್ಲಿ ಕೂಡಿಸಿದ್ದಾರೆ ನೋಡಿ. ಗಣೇಶ ಈಗ ಇನ್ನು ಕೆಲವೇ ದಿನಗಳಲ್ಲಿ ಗಣೇಶ ಕೂಡ ಬರ್ತಿದ್ದಾನೆ. ಗಣೇಶ ರೆಡಿ ಆಗ್ತಿದ್ದಾನೆ, ಈ ರೆಡಿಯಾಗಿ ಬರ್ತಾ ಇದ್ದಾನೆ. ಚೌತಿಯ ದಿನ ಗಣೇಶನ ಹಬ್ಬ, ಈ ಹಬ್ಬಕ್ಕೆ ರೆಡಿಯಾಗಿ ಬರ್ತಿರುವಂಥ ಗಣೇಶ. ये गणपति 5 फीट गणपति है ना, ये 5 फीट गणपति कितने लगना रे? आरती घाट अर्धी घाट में कितने केजी रहते? 2 केजी 2 केजी ಇದು ಈಗ ರೆಡಿ ಆಗಿದೆ. 5 ಫುಟ್ ಗಣೇಶ. ಈಗ ಇದನ್ನ 1 ಗಂಟೆ ನಂತರ ತೆಗಿತಾ ಇದ್ದಾರೆ ನೋಡಿ. ಈಗ ಈ ರೀತಿ ಫ್ರೇಮ್ ಅನ್ನು ನೋಡ್ರಿ ಎಷ್ಟು ಚೆನ್ನಾಗಿ ಫ್ರೇಮ್ ಮಾಡಿದ್ದಾರೆ ನೋಡಿ. ಗಣೇಶನಿಗೆ ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ, ಸಪೋರ್ಟಿಗೆ ಈ ರೀತಿ ಎಲ್ಲ ಪ್ಯಾಕಿಂಗ್ ಇದೆ. ಇಷ್ಟು ಕಡೆ ಈ ರೀತಿ ಪಿ ಒ ಪಿಯಿಂದ ಪ್ಯಾಕಿಂಗ್ ಇದೆ, ಅಂದ್ರೆ ಆ ಫ್ರೇಮ್ ಅನ್ನ ಗಟ್ಟಾಗಿ ಕೂಡೋಕೆ ಈ ರೀತಿ ಫ್ರೇಮ್ ಅನ್ನ ಇರುತ್ತೆ. ಆಮೇಲೆ ಇವೆಲ್ಲ ತೆಗಿತಾರೆ ಫ್ರೇಮ್ ಅಲ್ಲಿ ಹಾಕಿರೋದ್ರಲ್ಲಿ. ನೋಡಿ ಅಂದ್ರೆ ಈ ಗಣೇಶ ಏನಿದೆ ಅಂದ್ರೆ ಹಿಂದ್ಗಡೆ ಕೂಡ ಫ್ರೇಮ್ ಇದೆ ಗಣೇಶಂದು. ಕೆಲವೊಂದು ಗಣೇಶದಲ್ಲಿ ಫ್ರೇಮ್ ಹಿಂದ್ಗಡೆ ಫ್ರೇಮ್ ಎಲ್ಲ ಈ ತರ ಪ್ಯಾಕ್ ಮಾಡಿದ್ದಾರೆ. ಇಲ್ಲಿ ಕಾಣ್ತಿದಲ್ಲ ಈ ರೀತಿ ಪ್ಯಾಕಿಂಗ್ ಅಲ್ಲಿ ಇದೆ, ತೋರಿಸಿ ನೋಡ್ರಿ. ಈ ರೀತಿ ಪ್ಯಾಕಿಂಗ್ ಇದೆ ಕೆಲವೊಂದು ಈ ಗಣೇಶದಲ್ಲಿ, ಹಿಂದ್ಗಡೆ ಫ್ರೇಮ್ ಪ್ಯಾಕ್ ಇದೆ. ಇಲ್ಲಿ ನೋಡಿದ್ರೆ ಈ ಗಣೇಶ ಹಿಂದ್ಗಡೆ ಕೂಡ ಡಿಸೈನ್ ಇದೆ, ಅಂದ್ರೆ ಹಿಂದ್ಗಡೆ ಯಾವ ರೀತಿ ಗಣೇಶ ಇರ್ತಾನೆ ಮುಖ ಬಾಡಿ ಸ್ಟ್ರಕ್ಚರ್ ಆ ರೀತಿ ಇದೆ ನೋಡಿ. ಈ ತರ ಫ್ರೇಮ್ ಇಂದ ರಿಮೂವ್ ಮಾಡ್ತಿದ್ದಾರೆ. ಎಷ್ಟು ಪೀಸ್ಗಳಿದೆ ನೋಡಿ, ಇಷ್ಟೊಂದು ಪೀಸ್ಗಳು ಫ್ರೇಮ್ ಅಲ್ಲಿ ಕಾಣ್ತಿದೆ. ಈ ರೀತಿ ಫ್ರೇಮ್ ಅಲ್ಲಿ ಇರುವಂತಹ ಅಂದ್ರೆ ಸಪೋರ್ಟಿಗೆ ಅದು ಚೆನ್ನಾಗಿ ಬರ್ಬೇಕಂದ್ರೆ ಈ ರೀತಿ ಫ್ರೇಮ್ ಅನ್ನ ಇಟ್ಟಿರ್ತಾರೆ. ಈ ಫ್ರೇಮ್ ನೋಡಿ ಈ ತರ ರೆಡಿ ಮಾಡಿದ್ದಾರೆ. ಮಾಡ್ತಾರೆ ಈ ರೀತಿ ಫ್ರೇಮ್ ಇಂದ ಹೊರಗಡೆ ತೆಗಿತಿದ್ದಾರೆ ನೋಡಿ. ಎಷ್ಟೊಂದು ಕೆಲಸ ಇದೆ ನೋಡಕ್ಕೆ, ಆ ತರ ಕಾಣ್ತಿ ಈಜಿ ಅನಿಸುತ್ತೆ. ಇಷ್ಟೆಲ್ಲ ಕೆಲಸ ಇದೆ ಗಣೇಶನ ಮೂರ್ತಿ ರೆಡಿ ಆಗೋಕೆ. ನೀವು ಯಾವ ಊರಿನಿಂದ ಈ ವಿಡಿಯೋ ನೋಡ್ತಾ ಇದ್ರಿ, ನಿಮ್ಮ ಊರಲ್ಲಿ ಗಣೇಶ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತಾರೆ, ನಿಮಗೆ ಗಣೇಶನ ಹಬ್ಬದ ಸಂತೋಷ ಅಂದರೆ ಹೇಗೆ, ಯಾವ ರೀತಿಯ ಸಡಗರವನ್ನು ಆಚರಣೆ ಮಾಡ್ತೀರಾ, ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಗಣೇಶನ ಮಹಿಮೆ ಅನುಭವ ಏನಾದರೂ ಇದ್ದರೆ ಅದು ಕೂಡ ಹಂಚಿಕೊಳ್ಳಿ ನೋಡಿ. ಎಷ್ಟು ಪೀಸ್ಗಳಲ್ಲಿ ಗಣೇಶನ ರೆಡಿ ಮಾಡಲು ಫ್ರೇಮನ್ನು ಮಾಡಿಕೊಂಡು ಇಟ್ಕೊಂಡಿದ್ದಾರೆ ಇವರೆಲ್ಲ. ರಬ್ಬಲ್ ಅಷ್ಟೇ ಅಲ್ಲ, ಈ ರೀತಿಯ ಸಪೋರ್ಟಿಗೆ ಕೂಡ ಫ್ರೇಮನ್ನು ಬೇಕಾಗುತ್ತೆ. ಈ ರೀತಿ ಫ್ರೇಮ್ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ये फ्रेम कैसे क्या लेते हैं? पीओपी से तूने तुम बना सो है ये कैसा बनाते हैं? उल्टा ये गणेश इसका रख के उसके ऊपर पीओपी डाल देंगे, लगा के पीस निकलते हैं क्या? ऐसा एक पीस लगा, हाँ उसको एक कवर बनाता है, उसको बनाता है रबर डाल के. रबर में कैसा ये करते हैं, क्या डालते हैं रबर में? वो शेप आने के लिए क्या डालते हैं टाइम पे? ये रबर एक कैन होता है, रबर में अपना ऑयल कैसा आता है तैसा रबर सुट्टा होता है. हाँ 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 सर, उसको मिला के केमिकल मिला के डालते हैं, रबर तैयार होता है. रबर तैयार होते हैं. पेस्ट गणपति कैसे रहता है? गणपति का ये फ्रेम कैसे बनाते हैं? पेस्ट ये डिजाइन बना के कैसे बनाते हैं? डिजाइन, हाँ वो डिजाइन हाथ से बनाता है. हाथ से बनाते हैं. वो इसको पीस चाडुगा माती है ना, सड़ू का माटी, हाँ उससे ये गणपति बनाते पेस्ट हाथ से बनाता है. पहला बना के बाद बना उसको के बाद वो रबर आता है, रबर बने लगाने का, रबर लगाते हैं. रबर पीस टाकने का, वो इस पीस, पीओपी से हाँ 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 पीस टाकने के बाद वो कास्टिंग निकलता है, इस निकालते हैं. वो गणपति तैयार होता है. बाद में जब फ्रेम रेडी होता है, हाँ, बाद में फ्रेम से उसकी पीछे वाली बाजू है, बाजू. पाट पटन, हाँ बोलता है, पिजोल पार्ट है ना वो वो. लगाते हैं यहाँ पे. ये तो इसको लगाता है, हाँ, और ये पार्ट उसकी है. इसका हाँ. क्या? हाँ हाँ
ನೋಡಿದ್ರಲ್ಲ ಗಣೇಶ ಹೇಗಿದೆ ಅಂದರೆ ಇದು ಮೊದಲು ಅವರು ಒಂದು ಮಣ್ಣಿಂದ ರೆಡಿ ಮಾಡ್ಕೊಂಡಿರ್ತಾರೆ. ಆದ ನಂತರ ಈ ರಬ್ಬಲ್ನ ಈಗ ನೋಡಿ ಈ ರಬ್ಬಲ್ನ ಹಾಕಿ ಅವರು ಒಂದು ಆಯಿಲ್ ಬರುತ್ತಂತ ಆಯಿಲನ್ನು ಮಿಕ್ಸ್ ಮಾಡ್ತಾ ಗಣೇಶನ ಮೇಲೆ ಹಾಕಿದರೆ ಇದು ಫ್ರೇಮ್ ರೆಡಿ ಆಗುತ್ತೆ. ಆಮೇಲೆ ಫ್ರೇಮ್ ರೆಡಿ ಆದಮೇಲೆ ಇದು POP ಇಂದ ಮತ್ತೆ ಹೊರಗಡೆ ಕವಚವನ್ನು ರೆಡಿ ಮಾಡ್ಕೊಳ್ತಾರೆ. ಈ ರೀತಿ ಕವಚ ರೆಡಿ ಮಾಡ್ಕೊಂಡ್ಮೇಲೆ ಮತ್ತೆ ಈ ಫ್ರೇಮಲ್ಲಿ ಹಾಕಿ ಮತ್ತೆ ರಬ್ಬರನ್ನು ಇಟ್ಟು ಗಣೇಶವನ್ನು POP ಇಂದ ಈಗ ನೋಡಿದ್ರಲ್ಲ ಇದೇ ರೀತಿಯಲ್ಲಿ ನಾವು ಕವರ್ ಆಗುತ್ತೆ. ಇದು ಹಿಂದ್ಗಡೆ ಪ್ಯಾಕ್ ಮಾಡ್ತಿದ್ದಾರೆ. ಇದು ಫುಲ್ ಪ್ಯಾಕ್ ಇದೆ. ಅಲ್ಲಿ ಕೆಲವೊಂದು ಗಣೇಶಗಿಂತ ಹಿಂದ್ಗಡೆ ಕೂಡ ಸ್ಟ್ರಕ್ಚರ್ ಅಂದರೆ ಬಾಡಿ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಗಣೇಶ ಇದ್ದಾನೆ. ಇಲ್ಲಿ ನೋಡಿದ್ರೆ ಇದು ಈ ರೀತಿ ಪೂರಾ ಫ್ರೇಮಲ್ಲಿ ಪ್ಯಾಕ್ ಮಾಡ್ತಿದ್ದಾರೆ. ಇದು ಈ ರೀತಿ ಗಣೇಶ ಇದು ಇದೆ ನೋಡಿ. ಈಗ ರಿಮೂವ್ ಮಾಡ್ತಿದ್ದಾರೆ ಗಣೇಶ. ಹೇಗಿದೆ ಅಂದರೆ ಈಗ POP ಇಂದ ರೆಡಿಯಾಗಿ ಒಣಗಿದ ನಂತರ ಇದು ತೆಗಿತಿದ್ದಾರೆ. ನೋಡಿ ಹಿಂದ್ಗಡೆ ಕೂಡ ಬಾಡಿ ಸ್ಟ್ರಕ್ಚರೇ ಇದೆ ಗಣೇಶಗೆ. ಯಾವ ರೀತಿ ಬಾಡಿ ಸ್ಟ್ರಕ್ಚರ್ ಇರುತ್ತೆ ಆ ರೀತಿ ಬಾಡಿ ಸ್ಟ್ರಕ್ಚರೇ ಈ ಇಲ್ಲಿ ಹಿಂದ್ಗಡೆ ಕೂಡ ನೋಡಬಹುದು ನಾವು. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಗಣೇಶ. ನೋಡಿ ಗಣೇಶ ರೆಡಿ ಆದ್ಮೇಲೆ ಅವರು ಕೂಡ ಚಪ್ಪಲ್ ಹಾಕ್ದೇನೆ ತೆಗಿತಿದ್ದಾರೆ. ಅಂದ್ರೆ ತೆಗಿತಿದ್ದಾರೆ ಅಂದ್ರೆ ಗಣೇಶ ಇನ್ನೂವರೆಗೂ ಗಣೇಶ ಅವಾಗ ರೆಡಿ ಆಗಿರ್ಲಿಲ್ಲ, ಅವಾಗ ಯೂಸ್ ಮಾಡಿದ್ರು. ಈಗ ಗಣೇಶ ರೆಡಿ ಆದ್ಮೇಲೆ ದೇವರ ರೂಪ ಬಂತಲ್ಲ, ಅದಕ್ಕೋಸ್ಕರ ಅವರು ಕೂಡ ಕಾಲಲ್ಲಿ ಹಾಕ್ತಿ ಅದೇ ರೀತಿ ಕೆಲಸ ಮಾಡ್ತಿದ್ದಾರೆ. ನೋಡಿ ಈಗ ಕೆಲವೇ ಗಂಟೆಗಳ ಮುಂಚೆ ನಾವು ಮಾಡಿದ್ವಲ್ಲ ಫ್ರೇಮ್ನ ರೆಡಿ ಮಾಡಿದ್ರಲ್ಲ, ಇದರಲ್ಲಿ ನೋಡಿದ್ರಲ್ಲ, ಇನ್ನ ಕೆಲವೇ ಗಂಟೆಯಲ್ಲಿ ಒಂದೇ ಒಂದು ಗಂಟೆ ಒಳಗಡೆ ಇದನ್ನ ಫುಲ್ ರೆಡಿ ಆಯ್ತು. ರಿಮೂವ್ ಮಾಡ್ತಿದ್ದಾರೆ ಈಗ ಫ್ರೇಮ್ ಇಂದ. ನೋಡಿ ಗಣೇಶ ಎದ್ದ, ಗಣೇಶ ಬಂದ, ಕಾಯಿ ಕಡುಬು ತಿಂದ, ಇನ್ನೂ ಬಂದೇ ಇಲ್ಲ, ಹಾಗೆ ಬಂದೆ ಅಂತೀರ. ಇಲ್ಲ, ಇಲ್ಲಿ ಮೂರ್ತಿ ಒಳಗಡೆ ಬಂದರೆ. ನಾನು ಹೇಳೋದು ಚೌತಿ ಗಣೇಶ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ, ಮೂರ್ತಿ ಒಳಗಡೆ ಗಣೇಶ ಬಂದ, ರೆಡಿ ಆದ ಗಣೇಶ. ಇಷ್ಟು ಪೀಸ್ಗಳಲ್ಲಿ ಫ್ರೇಮನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇವರು, ಅದಕ್ಕೆ ಸಪೋರ್ಟಿಗೆ ಹಾಕೋಲ್ಲಕ್ಕೆ. ಇಷ್ಟೊಂದು ಸಣ್ಣ ಸಣ್ಣ ಪೀಸ್ಗಳಲ್ಲಿ ಕೂಡ ಅಲ್ಲಿ ಒಳಗಡೆ ಸಪೋರ್ಟಿಗೆ ಇಟ್ಟಿರ್ತಾನೆ. ಈ ರೀತಿ ಸಪೋರ್ಟಿಂದ ರಿಮೂವ್ ಮಾಡಬೇಕಲ್ಲ. ಇಲ್ಲಿ ಕೈ ಬೇರೆಯವ್ರನ್ನ ಅಂಟಿಸ್ತಾರೆ. ಅಲ್ಲಿ ನೋಡಿದ್ವಲ್ಲ ಕೈಯಲ್ಲಿ ಸಣ್ಣ ಸಣ್ಣ ಕೈ ಅಷ್ಟೇ ರೆಡಿ ಮಾಡ್ಕೊಳ್ತಾ ಇದ್ರಲ್ಲ ಅಜ್ಜಗಳು, ಆ ಅಜ್ಜ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ. ಈ ರೀತಿ ಕೈಗಳನ್ನ ಸಪರೇಟ್ ಆಗಿ ಇದು ಮಾಡ್ತಾರೆ ನೋಡ್ರಿ. ಫ್ರೇಮ್ ಇದಾಗಿದೆ. ನೋಡ್ರಿ ಎಷ್ಟು ಫ್ರೇಮ್ ಇದೆ, ಅದಕ್ಕೆ ಸಪೋರ್ಟ್ಗೆ ಕಾಸ್ಟಿಂಗ್ ಫ್ರೇಮು ಇದು ಫ್ರೇಮ್ಗೆ ಅದಕ್ಕೆ ಸಪೋರ್ಟ್ ಆಗಬೇಕಲ್ಲ. ನೋಡಿ ಗಣೇಶ ಹೊರಗಡೆ ಬಂದೇ ಬಿಟ್ಟ. ಈ ರೀತಿ ಕೆಲವೊಂದ್ಸತಿ ಡ್ಯಾಮೇಜ್ ಆಗಿರುತ್ತೆ, ಇದನ್ನು ರೆಡಿ ಮಾಡ್ಕೋತಾರೆ ಮತ್ತೆ. ಅದಕ್ಕೆ ಈಗ ಹೊರಗಡೆ ಬಂದಿರುವಂತಹ ಇವೆಲ್ಲ ಎಕ್ಸ್ಟ್ರಾ ಬಂದಿರುವಂಥವೆಲ್ಲ ಕ್ಲೀನ್ ಮಾಡ್ಕೊಂಡು ತೆಕ್ಕೊಳ್ತಾರೆ. ಇದು ತೆಕ್ಕೊಂಡ ನಂತರ ಒಂದು ಫ್ರೇಮನ್ನು ಕೊಟ್ಕೊಂಡು ಇದ್ರ ಮೇಲ್ಗಡೆ ಇನ್ನೂ ಸ್ವಲ್ಪ ಬ್ರಷ್ ಇಂದ ಮತ್ತೆ POPನ ಹಚ್ತಾರೆ ಕೆಲವೊಂದು ಕಡೆ. ಇದೆಲ್ಲ ಇದಾಗಿದೆಲ್ಲ, ಇದು ಡ್ಯಾಮೇಜ್ ಆಗಿದೆಲ್ಲ, ಅದೆಲ್ಲ ಇದು ಮಾಡ್ಕೊಂಡು ಪವರ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊತಾರೆ.
ಆ ಪಿ ಒ ಪಿಯಿಂದ ಹೊರಗಡೆ ತೆಗೆದ ನಂತರ ಫ್ರೇಮನ್ನು ರಬ್ಬಲ್ ಈ ರೀತಿಯಲ್ಲ ಮತ್ತೆ ನೀರಲ್ಲಿ ನೆನೆಯಿಡ್ತಾರೆ. ಅದಕ್ಕೆ ಹಚ್ಚಿರುವಂತಹ ಪಿ ಒ ಪಿನ ತೆಗೆಯೋಸ್ಕೋಸ್ಕರವಾಗಿ ಆ ಪಿ ಒ ಪಿ ತೆಗೆದು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಫ್ರೇಮ್ಗೆ ಹಾಕಿ ಮತ್ತೆ ಗಣೇಶ ರೆಡಿ ಮಾಡ್ತಾರೆ. ನೋಡಿ ಈ ರೀತಿ ಗಣೇಶ ರೆಡಿ ಆದ್ಮೇಲೆ ಶಿಫ್ಟ್ ಮಾಡ್ತಿದ್ದಾರೆ. ಶಿಫ್ಟ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ತಾ ಇದ್ದಾರೆ. ಈ ರೀತಿ ಗಣೇಶಗಳನ್ನ ರೆಡಿ ಮಾಡಿ ಹೊರಗಡೆ ತಂದು ಇಡ್ತಿದ್ದಾರೆ ನೋಡಿ. ಗಣೇಶ ಪಿ ಒ ಪಿಯಿಂದ ತೆಗೆದ ನಂತರ ಹೊರಗಡೆ ತಂದಿಟ್ಮೇಲೆ ಬಿಸಿಲಿಗೆ ಸ್ವಲ್ಪ ಒಣಗಿಸ್ತಾರೆ. ಯಾಕಂದ್ರೆ ಸ್ವಲ್ಪ ಹಸಿ ಇರುತ್ತಲ್ಲ, ಇದು ಹಸಿ ಹೋದ ನಂತರ ಪೇಂಟಿಗೆ ಕಳಿಸ್ತಾರೆ. ಮುಂದಿನ ಭಾಗದಲ್ಲಿ ಪೇಂಟ್ ಕೂಡ ಆಗುತ್ತೆ. ಅದರಲ್ಲಿ ವೇಟ್ ಮಾಡಿ ತುಂಬ ಅದ್ಭುತವಾದ ಪೇಂಟಿಂಗನ್ನು ಆಗುತ್ತೆ. ಈಗೇನು ರೆಡಿ ಮಾಡಿರುವಂಥ ಗಣೇಶ ಇದೆಲ್ಲ, ಇದು ಏನೂ ಅಲ್ಲ, ಪೇಂಟಿಂಗಲ್ಲಿ ನೋಡಿ ಎಷ್ಟು ಅದ್ಭುತವಾದ ಗಣೇಶಗಳನ್ನು ಸೃಷ್ಟಿ ಮಾಡ್ತಾರೆ ಇವರು. ಎಷ್ಟು ಸುಂದರವಾಗಿ ನೋಡಿ. ಈ ರೀತಿ ಕೈಗಳಿಗೆ ಕೂಡ ನಂತರ ಅವರು ಫಿಟ್ ಮಾಡ್ತಾರೆ. ನಿಮಗೆ ಕೈಗೆ ಯಾವ ರೀತಿ ಫಿಟ್ ಮಾಡ್ತಾರೆ ಅನ್ನೋದು ಕೂಡ ಮಧ್ಯದಲ್ಲಿ ತೋರಿಸಿದ್ದೀನಿ, ಯಾವ ರೀತಿ ರೆಡಿ ಮಾಡ್ತಾರೆ ಅನ್ನೋದನ್ನ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ದೇವಸ್ಥಾನದ ಇತಿಹಾಸ, ಐತಿಹಾಸಿಕ ಸ್ಥಳದ ಇತಿಹಾಸ, ಅನೇಕ ವೃತ್ತಿಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರ ಹಾಗೂ ಗಣ್ಯ ವ್ಯಕ್ತಿಗಳ ಇಂಟರ್ವ್ಯೂ ನಮ್ಮ ಚಾನಲ್ನಲ್ಲಿ ನೋಡಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಪ್ರೋತ್ಸಾಹ ನಮ್ಮ ಬಲ. ಮತ್ತೊಂದು ಕುತೂಹಲಕಾರಿ ವಿಡಿಯೋವೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.